ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2 ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ 2 ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 16ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 17ನೇ ಪ್ರಶ್ನೆ. ಇದು 2 ಅಂಕದ ಪ್ರಶ್ನೆಗಳಿರ್ತವೆ. ಓಕೆ, 2 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ 17ನೇ ಪ್ರಶ್ನೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗಿದೆ. 4, 7, 10 ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಪ್ರಶ್ನೆ ಇದೆ. ಈಗ ಪರಿಹಾರವನ್ನು ನೋಡೋಣ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಆಗಿರುತ್ತೆ, ಅದು 4. ಸಾಮಾನ್ಯ ವ್ಯತ್ಯಾಸ ಏನಪ್ಪ ಅಂದರೆ 7 - 4 ಅಂದಾಗ 3 ಬರುತ್ತೆ. ಇಲ್ಲಿ ಮೊದಲ 20 ಪದಗಳು ತಂದಾಗ S20 ಅಂದರೆ ಮೊತ್ತವನ್ನು ಕೇಳಿದ್ದಾರೆ. S20ಯನ್ನು ನಾವು ಕಂಡುಹಿಡಬೇಕು. ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಏನಪ್ಪ ಅಂದರೆ S = Sn = n/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n-1 ಇಂಟು ಡಿ ಈ ಸೂತ್ರ. ಸೊ ನಮಗೆ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. n ಅಂದರೆ 20 / 2. ಮೊದಲನೇ ಪದ 4 ಪ್ಲಸ್ n20 - 1 ಸಾಮಾನ್ಯ ವ್ಯತ್ಯಾಸ 3. 20/2 10. 4 × 2 8. 19 × 3. So 10, 8, 19 × 3 57. 10 × 2 ಕೂಡಿದಾಗ 65 ಆಗುತ್ತೆ. ಈ ಒಂದು ಸಮಾಂತರ ಶ್ರೇಣಿ 20 ಪದಗಳ ಮೊತ್ತ 65 × 10 650. ಇಲ್ಲಿ 650 ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ 650. 18ನೇ ಪ್ರಶ್ನೆ. ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. 2 ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಬೇಕು. ಈ 2 ಸಮೀಕರಣಗಳಲ್ಲಿ ನಾವು ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ಇದನ್ನು ಈ ಒಂದು ಟರ್ಮ್ಸನ್ನು ರಿಅರೇಂಜ್ ಮಾಡ್ಕೋಬೇಕು. ಅಂದರೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಒಂದೇ ರೀತಿ ಬರುವ ಹಾಗೆ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಇವಾಗ ಸಮೀಕರಣ ಅಂದರೆ ವರ್ಜಿಸುವ ಮೆಥಡ್ ಅಂತಂದರೆ ಕ್ಯಾನ್ಸಲೇಷನ್ ಮೆಥಡು, ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಸಮೀಕರಣ 2ಕ್ಕೆ 2ರಿಂದ ಗುಣಿಸಬೇಕು. ಆವಾಗ ಸಮೀಕರಣ 2x + y = 8. ನೆಕ್ಸ್ಟ್ 2x - 2y = 2 ಅಂತ ಬರುತ್ತೆ. ಈಗ ಸಮೀಕರಣದಲ್ಲಿ ನಾವು ಚಿಹ್ನೆಯನ್ನು ಬದಲಾಯಿಸೋಣ. ಪ್ಲಸ್ಸು ಮೈನಸ್ಸು 2x ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ 3y. ಇಲ್ಲಿ ಕೂಡ -6y = 6/3 ಅಂದಾಗ y = 2 ಅಂತ ಬರುತ್ತೆ. ಇವಾಗ y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ x - y = 1 ಅಂತ ಇದೆ. y ವ್ಯಾಲ್ಯೂ ಗೊತ್ತಿದೆ 2 ಅಂತ = 1. x ಇದು -2 ಈ ಕಡೆ ಹೋದಾಗ 1 + 2 ಆಗುತ್ತೆ. x = 3 ಆಗುತ್ತೆ. ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಿದಾಗ x = 3, y = 2 ಅಂತ ನಮಗೆ ಆನ್ಸರ್ ಬರುತ್ತೆ. 18ನೇ ಪ್ರಶ್ನೆ ಆರ್ ಕ್ವಶನ್ ಇದೆ. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ 26. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ ಅದು 26 ಬರುತ್ತೆ. ಧನ ಪೂರ್ಣಾಂಕ ಅಂದಾಗ x - y ಅಂತ ತೆಗೆದುಕೊಳ್ಳೋಣ. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ 26. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಇವಾಗ
ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದೆ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ 26 ಆಯಿತು. ಒಂದು ಸಂಖ್ಯೆ ಎಕ್ಸ್ ಆಗಿರುತ್ತೆ, ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ, ವಾಯ್ ಆಗಿರುತ್ತೆ. ಇವಾಗ ಇದನ್ನು ಹೋಲಿಕೆ ಮಾಡಿ ನೋಡೋದಾದರೆ ಈಗ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಅಂತ ಪ್ರಶ್ನೆ ಇದೆ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದೆ ಅಂತ ಇದೆ. ಈಗ ಎರಡು ಸಂಖ್ಯೆಗಳು ಏನಿದೆ ಎಕ್ಸ್ ಈಕ್ವಲ್ ಟು ವಾಯ್ ಅಂತ ತೆಗೆದುಕೊಂಡಾಗ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದೆ. ಇವಾಗ ವಾಯ್ ಈಕ್ವಲ್ ಟು 3x ಆದರೂ ತಗೋಬೋದು ಅಥವಾ ಎಕ್ಸ್ ಈಕ್ವಲ್ ಟು 3y ಅಂತ ಕೂಡ ತಗೋಬೋದು. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 3y ಅಂತ ತಗೋತೀನಿ. ಇವಾಗ ಸಮೀಕರಣ 1 ಅಂತ ಅನ್ಕೊಳ್ಳೋಣ, ಇದಕ್ಕೆ ಸಮೀಕರಣ 2 ಅಂತ ಹೇಳಿ ಅನ್ನೋಣ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಎಕ್ಸ್ ವ್ಯಾಲ್ಯೂವನ್ನು ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿ ಅಂತ ಕೂಡ ಆದೇಶಿಸಲಾಗಿದೆ ಅಂತ ಕೂಡ ಬರೀರಿ. ಅಥವಾ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಅಂತ ಕೂಡ ಬರೀರಿ. ಓಕೆ, ಇವಾಗ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 26 ಅಂತ ಇದೆ. ಈ ಎಕ್ಸ್ ವ್ಯಾಲ್ಯೂ ಏನಿದೆ ಇದನ್ನು ಈ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ 3y ಈಸ್ ಈಕ್ವಲ್ ಟು ವಾಯ್ 3y ಮೈನಸ್ ವಾಯ್ ಈಕ್ವಲ್ ಟು 26 ಆಗುತ್ತೆ. 3y ಮೈನಸ್ ವಾಯ್ 2y ಆಗುತ್ತೆ. 26 y ಈಸ್ ಈಕ್ವಲ್ ಟು 13 ಬರ್ತಾ ಇದೆ. ಹಾಗಾದರೆ y ಈಕ್ವಲ್ ಟು 13 ಬಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 3y ಅಂತ ಇದೆ. 3 ಇಂಟು y ಬೆಲೆ 13, 13 39. ಎಕ್ಸ್ ವ್ಯಾಲ್ಯೂ 39, y ವ್ಯಾಲ್ಯೂ ಎಷ್ಟಿದೆ 13 ಇದೆ. ಇವಾಗ ನಾವು ತಾಳೆ ನೋಡಿ ನಾವು ಬಿಡಿಸಿರುವಂಥ ಉತ್ತರ ಸರಿ ಇದೆಯಲ್ವ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಕ್ರಾಸ್ ಚೆಕ್ಕು. ಈ ಎಕ್ಸ್ ವ್ಯಾಲ್ಯೂವನ್ನು 39 ಮೈನಸ್ 13 ಮಾಡಿ ಆವಾಗ 26 ಬರಬೇಕು. ಅಂದರೆ ಮಾತ್ರ ನಮ್ಮ ಉತ್ತರ ಸರಿಯಾಗಿರುತ್ತೆ. 19ನೇ ಪ್ರಶ್ನೆ, ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೈನ್ ಸಿ ತಂದಾಗ ಆ್ಯಂಗಲ್ ಇದನ್ನು ತಗೋಬೇಕು. ಸೈನ್ ಸಿ ಇದೇನಿದೆ ಅಭಿಮುಖ. ಸೈನ್ ಸಿ ತಂದಾಗ ಸೈನ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ವಿಕರ್ಣ ಎ ಸಿ. ಅಭಿಮುಖ ಬಾಹು ಎಷ್ಟಿದೆ 12, ವಿಕರ್ಣ 13. ಕಾಸ್ ಎ ಅನ್ನು ಕಂಡುಹಿಡಿ ಎಂದಿದ್ದಾರೆ. ಈಗ ಈ ಒಂದು ಆ್ಯಂಗಲನ್ನು ತಗೋಬೇಕು. ಕಾಸ್ ಎ ಅಂದರೆ ಪಾರ್ಶ್ವಬಾಹು ಏನಿದೆ ಎ ಬಿ ಇದೆ, ವಿಕರ್ಣ ಎ ಸಿ ಇದೆ. ಹಾಗಾದರೆ ಇದು ಕೂಡ 12/13 ಅಂತ ಬರುತ್ತೆ. 20ನೇ ಪ್ರಶ್ನೆ ಏನಿದೆ, ಮೊದಲನೇದಾಗಿ ಖಚಿತ ಘಟನೆ ಹಾಗೂ ಎರಡನೇದು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದಿದೆ. ಖಚಿತ ಘಟನೆ ಎಂದಾಗ ಖಚಿತ ಘಟನೆ ಯಾವಾಗಲೂ ಒಂದಾಗಿರುತ್ತೆ. ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ, ಅಸಂಭವ ಘಟನೆಯ ಸಂಭವನೀಯತೆ ಏನಾಗಿರುತ್ತೆ ಅಂದರೆ ಯಾವಾಗಲೂ 0 ಆಗಿರುತ್ತೆ. 21ನೇ ಪ್ರಶ್ನೆ, ಎರಡು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ 5,6 ಮತ್ತು 1,3. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ದೂರ ಸೂತ್ರವನ್ನು ಯೂಸ್ ಮಾಡೋಣ. ಈಗ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಕಂಪಲ್ಸರಿ ಸೂತ್ರವನ್ನು ಬರೀಬೇಕು. ಓಕೆ, ಸೂತ್ರಕ್ಕೆ ನಿಮಗೆ ಅಂಕಗಳಿರುತ್ತೆ ಎಕ್ಸಾಮ್ನಲ್ಲಿ, ಹಾಗಾಗಿ ಮರೀದೆ ಸೂತ್ರವನ್ನು ಮೆನ್ಷನ್ ಮಾಡಿ. ಓಕೆ, ಇವಾಗ x1 y1 ಅಂದರೆ ಅದು 5,6 ಆಗಿರುತ್ತೆ. x2 y2 ಅಂತಂದರೆ ಅದು 1,3 ಆಗಿರುತ್ತೆ. ಈಗ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿ.
x2 ಅಂದರೆ ಏನಿದೆ 1 ಇದೆ, x1 ಅಂದರೆ 5 ಇದೆ ಹೋಲ್ ಸ್ಕ್ವೇರ್, y2 ಅಂದರೆ 3 ಇದೆ, y1 ಅಂದರೆ 6 ಇದೆ ಹೋಲ್ ಸ್ಕ್ವೇರ್. ಸೊ ಇವಾಗ 1 ಮೈನಸ್ 5 ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ, 3 ಮೈನಸ್ 6 ಮೈನಸ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಮೈನಸನ್ನು ನಾವು ವರ್ಗ ಮಾಡಿದಾಗ ಅದು ಪ್ಲಸ್ ಆಗುತ್ತೆ. ಹಾಗಾಗಿ 16 ಪ್ಲಸ್ 3 3 9, ಎರಡನ್ನು ಕೂಡಿದಾಗ 25, 25ರ ವರ್ಗ 5 ಮಾನಗಳು. ಈ ಎರಡು ನಿರ್ದೇಶಾಂಕಗಳ ನಡುವಿನ ದೂರ 5 ಮಾನಗಳು. ಡಿ ಈಸ್ ಈಕ್ವಲ್ ಟು 22ನೇ ಪ್ರಶ್ನೆ. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ, ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಇದೆ. ಸಂಭವನೀಯತೆ 2 ಒಂದೇ ಬಾರಿಗೆ ಹೆಡ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಒಂದು ಹೆಡ್ಡು, ಒಂದು ಟೇಲು, ಇನ್ನೊಂದು ಹೆಡ್ಡು, 2 ಟೇಲು, ಈ ರೀತಿಯಾಗಿ ಬೀಳುವಂಥ ಸಂಭವನೀಯತೆ ಇರುತ್ತೆ. ಹಾಗಾದರೆ ಕನಿಷ್ಠ ಸ್ಥಿರವನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಯಾವುದಾದ್ರೂ ಒಂದು ಘಟನೆಯಲ್ಲಿ ಹೆಡ್ ಇರಲೇಬೇಕು. ಆ ಒಂದು ಘಟನೆಗಳು ಎಷ್ಟಿದ್ದಾವೆ? 1 2 3. 2 ಟೇಲ್ ಆಗಿರೋದ್ರಿಂದ ಇದನ್ನು ನಾವು ತೆಗೆದುಕೊಳ್ಳುವಂತಿಲ್ಲ. ಹಾಗಾಗಿ n(s) = 4. ಒಟ್ಟು ಘಟನೆಗಳೆಷ್ಟು? 4. ಹಾಗಾದರೆ ಫಲಿತ ಘಟನೆಗಳೆಷ್ಟು? 3. n(a) ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ n(a) = 3 ಆಗುತ್ತೆ. p(a) = n(s). n(a) = n(s) ಡಿವೈಡೆಡ್ ಬೈ n(a). n(s) ಎಷ್ಟಿದೆ? 4. n(a) ಡಿವೈಡೆಡ್ ಬೈ n(s). n(a) ಎಷ್ಟಿದೆ? 3/4. ಈಗ 2 ನಾಣ್ಯಗಳನ್ನು 2 ಬಾರಿ ಚಿಮ್ಮಿದಾಗ ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವಂಥ ಸಂಭವನೀಯತೆ 3/4. 23ನೇ ಪ್ರಶ್ನೆ. x² + 3x + 2 = 0 ಅಂತ ಇದೆ. ಇದನ್ನು ಈ ಒಂದು ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಇದೆ. ಅಪವರ್ತನ ವಿಧಾನದಿಂದ ನಾವು ಈ ಒಂದು ವರ್ಗ ಸಮೀಕರಣವನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ x² + 3x + 2 = 0. x² + 2x + x + 2 = 0. ಮಧ್ಯಮ ಸಂಖ್ಯೆಗಳ ಮೊತ್ತ ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮಾನವಾಗಿರಬೇಕು. x² ಎರಡನ್ನು ಕೂಡಿದಾಗ 3 ಬರುತ್ತೆ, 2 × 1 2 ಬರುತ್ತೆ. ಹಾಗಾಗಿ x × x + 2 + 1 x + 2 = 0. x + 2 = 0, x + 1 = 0. ಸೊ ಇಲ್ಲಿ x = -2, ಇನ್ನೊಂದು x = -1 ಅಂತ ವ್ಯಾಲ್ಯೂಗಳು ಬರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆಯಲ್ಲಿ ಆಲ್ ಕ್ವಶನ್ ಇದೆ. ಇದು ಕೂಡ ವರ್ಗ ಸಮೀಕರಣ ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ 2x² + kx + 3 = 0. ಈ ಒಂದು ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಈ ಒಂದು ವರ್ಗ ಸಮೀಕರಣದ x² ಸಹಗುಣಕ ಏನಿದೆ? a = 2 ಆಗಿರುತ್ತೆ. b x ಸಹಗುಣಕ k, c = 3. ಈ ಒಂದು ವರ್ಗ ಸಮೀಕರಣ ಏನಿದೆ ಸಮವಾದ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿದರೆ b² - 4ac ಶೋಧಕ b² - 4ac ಯಾವಾಗಲೂ ಏನಾಗಿರುತ್ತೆ? 0 ಆಗಿರುತ್ತೆ. ವಾಸ್ತವ ಮೂಲಗಳು ಸಮ ಮತ್ತು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದರೆ ಅದು 0 ಆಗಿರುತ್ತೆ. ಶೋಧಕ 0 ಆಗಿರುತ್ತೆ. ಹಾಗಾದರೆ b ಅಂದರೆ k ಇದೆ, k² - 4 × a ಎಷ್ಟಿದೆ? 2 ಇದೆ, c ಎಷ್ಟಿದೆ? 3 ಇದೆ. k² = 4 2 8, 8 3 24. ಸೊ k² = 24. k = √24. 4 6 24 ಆಗುತ್ತೆ. 4ರ ವರ್ಗಮೂಲ 2 × √6. k ದ ವ್ಯಾಲ್ಯೂ ಏನಿದೆ? k = ±2 ×
√6 ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. 24ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿಗೆ ಸಮಾನಾಂತರವಾಗಿ ಬಿ ಸಿ ಇದ್ದರೆ ಎ ಡಿ ಎಕ್ಸ್ ಅಂತ ಇದೆ ಮತ್ತು ಬಿ ಡಿ x-2 ಅಂತ ಇದೆ. ಎ x+2 ಮತ್ತು ಇ ಸಿ x-1 ಅಂತ ಇದೆ. ಹಾಗಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ತ್ರಿಭುಜ ಎ ಬಿ ಸಿನಲ್ಲಿ ಏನಿದೆ ಅಂದರೆ ಡಿ ಇಗೆ ಸಮಾನಾಂತರವಾಗಿ ಬಿ ಸಿ ಇದೆ. ಇದನ್ನು ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿಗೆ ಸಮಾನುಪಾತದಲ್ಲಿ ಬಿ ಡಿ ಇರುತ್ತದೆ ಮತ್ತು ಎಗೆ ಸಮಾನುಪಾತದಲ್ಲಿ ಇ ಸಿ ಇರುತ್ತೆ. ಎ ಡಿಗೆ ಸಮಾನುಪಾತದಲ್ಲಿ ಬಿ ಡಿ ಇರುತ್ತೆ, ಎಗೆ ಸಮಾನುಪಾತದಲ್ಲಿ ಇ ಸಿ ಇರುತ್ತೆ. ಇವುಗಳ ವ್ಯಾಲ್ಯೂವನ್ನು ನಾವು ಇಲ್ಲಿ ಅಪ್ಲೈ ಮಾಡೋಣ. ಎ ಡಿ ಎಕ್ಸ್ ಇದೆ, ಬಿ ಡಿ x-2 ಇದೆ, ಎ x+2 ಇದೆ, ಇ ಸಿ x-1 ಅಂತ ಇದೆ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. x × x-1 x+2 × x-2. ಸೊ x² - x x × x-2 + 2 x-2. ಸೊ ಇವಾಗ x² - x x² - 2x + 2x ಮೈನಸ್ ಇಂಟು ಪ್ಲಸ್ ಅಂದಾಗ -4 ಆಗುತ್ತೆ. ಸೊ ಇವಾಗ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದಾಗ x² ಕ್ಯಾನ್ಸಲ್ ಆಗುತ್ತೆ, -x ಆ್ಯಸ್ ಇಟ್ ಈಸ್, -2x + 2x ಕ್ಯಾನ್ಸಲ್ ಆಗುತ್ತೆ, -4 ಉಳಿಯುತ್ತೆ, ಮೈನಸ್ ಕ್ಯಾನ್ಸಲ್ ಆಗುತ್ತೆ, x = 4. 3 ಅಂಕದ ಪ್ರಶ್ನೆಗಳು. ಓಕೆ, ಮೊದಲನೇ ಪ್ರಶ್ನೆ 3 ಅಂಕದಲ್ಲಿ. ಮೊದಲನೇ ಪ್ರಶ್ನೆ 25. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡೋಣ, ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂತ. ಸೊ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ಎಕ್ಸಸೈಸನ್ನು ನಾವೀಗ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಓಕೆ, ಇವಾಗ ಇದ್ರ ಬಗ್ಗೆ ಡೀಟೇಲಾಗಿ ಎಲ್ಲವನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ಪರಿಹಾರವನ್ನು ನೋಡ್ತಾ ಹೋಗೋಣ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ ಏನನ್ನು ಸಾಧಿಸಿ ಅಂತ ಹೇಳಿದ್ದಾರೆ ಅದರ ವಿರುದ್ಧವಾಗಿ ನಾವು ತೆಗೆದುಕೊಂಡು ಇದನ್ನು ಸಾಧಿಸ್ತಾ ಹೋಗಬೇಕು. ಅಂದರೆ ಈಗ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದನ್ನು ನಾವು ಭಾಗಲಬ್ಧ ಸಂಖ್ಯೆಯಾಗಿ ತೆಗೆದುಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಅಸ್ಯೂಮ್ಷನ್ ಮಾಡ್ಕೋಣ, ಊಹಿಸೋಣ. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಹೇಳಿ ನಾವು ಊಹಿಸೋಣ, ಕಲ್ಪನೆಯನ್ನು ಮಾಡಿಕೊಳ್ಳೋಣ. ಹಾಗಿದ್ರೆ ಏನಾಗ್ತಾ ಇತ್ತು? √3 = p/q. p/q ಏನಪ್ಪ ಅಂದರೆ ಇವೆರಡು ಕೂಡ ಸಹ ಅವಿಭಾಜ್ಯಗಳು ಆಗಿರ್ತವೆ. ಹಾಗಾದರೆ p ಮತ್ತು q ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನಗಳನ್ನು ಹೊಂದಿಲ್ಲ. p ಮತ್ತು q ಏನಾಗಿರ್ತಾವಪ್ಪ ಅಂದರೆ ಒಂದನ್ನು ಹೊರತುಪಡಿಸಿ ಯಾವುದೇ ಅಪವರ್ತನವನ್ನು ಹೊಂದಿಲ್ಲ, ಯಾವುದೇ ರೀತಿಯಾದ ಅಪವರ್ತನಗಳನ್ನು ಹೊಂದಿಲ್ಲ. ಹಾಗಾದರೆ ಈ ಸಂಖ್ಯೆಯನ್ನು ನಾವೀಗೇನು ಮಾಡೋಣಪ್ಪ ಅಂದರೆ ಈಗ ಈ ಒಂದು ಟರ್ಮನ್ನು ಎರಡೂ ಕಡೆಗೂ ವರ್ಗಗೊಳಿಸೋಣ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಎರಡೂ ಕಡೆಗೂ ವರ್ಗಗೊಳಿಸಿದಾಗ √3² ಆಗುತ್ತೆ, p/q² ಅಂತ ಆಗುತ್ತೆ. ಆವಾಗ √2 ಮತ್ತು 2 ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ. ಇದು p² ಮತ್ತು q² ಅಂತ ಆಗುತ್ತೆ. ಇವಾಗ 3q² = p² ಅಂತ ಹೇಳಿ ಆಗುತ್ತೆ. ಇವಾಗ 3 ಏನಾಗ್ತಾ ಇದೆ ಅಂದರೆ p² ಭಾಗಿಸುತ್ತದೆ. ಅಂದರೆ ಈಗ q² = p² / 3 ಅಂತ ಬರಿಬೋದು. ಅಂದರೆ 3 ಇದು p² ಭಾಗಿಸುತ್ತದೆ ಅಂತ ಹೇಳಿ ಬರಿಬೇಕು. ಆವಾಗ ಏನಾಗುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಪಾರ್ಟು, p² 3 ಭಾಗಿಸುತ್ತದೆ. ಹಾಗಾದರೆ p = 3k ಅಂತ ಹೇಳಿ ತೆಗೆದುಕೊಳ್ಳೋಣ. p = 3k ಅಂತಂದಾಗ
ಈ ಎರಡು ಟರ್ಮನ್ನು ನಾವು ಅಗೇನ್ ಏನು ಮಾಡೋಣ ಅಂದರೆ ವರ್ಗಗೊಳಿಸೋಣ. ವರ್ಗಗೊಳಿಸಿದಾಗ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3k² ಅಂತ ಆಗುತ್ತೆ. ಆವಾಗ ಪಿ ಸ್ಕ್ವೇರ್ ಅಂದರೆ ಇಲ್ಲಿ ಏನಂತ ಇದೆ, ಪಿ ಸ್ಕ್ವೇರ್ ಅಂದರೆ ಇಲ್ಲಿ 3q ಅಂತ ಇದೆ ನೋಡಿ. ಇಲ್ಲಿ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3q² ಅಂತ ಇದೆ. ಈ ಟರ್ಮನ್ನು ನಾವು ಇಲ್ಲಿ ಪಿ ಸ್ಕ್ವೇರಲ್ಲಿ ಅಪ್ಲೈ ಮಾಡೋಣ. 3q², 3 3 9 k² ಅಂತ ಆಗುತ್ತೆ. ಇವಾಗ 3 ಇದು q² ಅನ್ನು ಕೂಡ ಏನು ಮಾಡುತ್ತೆ, ಈಗ ಭಾಗಿಸುತ್ತದೆ ನೋಡಿ. ಇಲ್ಲಿ 3 ಏನಾಗ್ತಿದೆ, ಪಿ ಸ್ಕ್ವೇರನ್ನು ಭಾಗಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, 3 ಏನಾಗ್ತಿದೆ, q² ಕೂಡ ಏನು ಮಾಡುತ್ತೆ, ಭಾಗಿಸುತ್ತದೆ. ಅಂದರೆ 3q² ಈಸ್ ಈಕ್ವಲ್ ಟು 3k ಅಂತ ಇದೆ. ಈ 3 ಈ ಕಡೆ ಬಂದಾಗ q² ಏನಾಗುತ್ತೆ, ಭಾಗಿಸುತ್ತೆ. ಹಾಗಾದರೆ 3 ಇದು q ಭಾಗಿಸುತ್ತದೆ. ಓಕೆ, ಪಿ ಮತ್ತು ಕ್ಯೂಗಳು ಇವು ಸಹ ಅವಿಭಾಜ್ಯಗಳಲ್ಲ. ಯಾಕಪ್ಪ, ಈಗ ನಾವು ಪಿ ಮತ್ತು ಕ್ಯೂಗಳು ಎರಡು ಸಹ ಅವಿಭಾಜ್ಯ ತಂದಾಗ ಯಾವುದೇ ಆದರೂ ಒಂದು ಸಂಖ್ಯೆಯಿಂದ ಇದು ಸಾಮಾನ್ಯವಾಗಿ ಭಾಗ ಹೋಗಬೇಕು. 3 ಎನ್ನುವಂಥದ್ದು ಪಿ ಸ್ಕ್ವೇರನ್ನು ಭಾಗಿಸುತ್ತೆ, ಇಲ್ಲಿ q² ಕೂಡ ಭಾಗಿಸುತ್ತದೆ. ಹಾಗಾದರೆ ಈ 3 ಅನ್ನುವಂಥದ್ದು ಒಂದೇ ಸಂಖ್ಯೆ, ಎರಡು ಸಂಖ್ಯೆಯನ್ನು ಈ 3ರಿಂದ ಮಾತ್ರ ಇಲ್ಲಿ ಭಾಗಿಸ್ತಾ ಇದ್ದೀವಿ ಅಂದರೆ ಇದು ಏನಾಗಿರಲ್ಲ, ಸಹ ಅವಿಭಾಜ್ಯಗಳು ಆಗಿರೋದಿಲ್ಲ. ಹಾಗಾದರೆ ಇವುಗಳ ಮೊಸ ಏನಾಗಿರುತ್ತೆ ಅಂದರೆ ಪಿ ಮತ್ತು ಕ್ಯೂಗಳ ಸಹ ಅವಿಭಾಜ್ಯಗಳಲ್ಲ ಅಂದಾಗ ಇವುಗಳ ಮೊಸ ಏನಾಗಿರಬೇಕಪ್ಪ ಅಂದರೆ 3 ಆಗಿರಬೇಕು. ಆದರೆ ಇವು ಮೊಸ 3 ಆಗಿ ಬರ್ತಾ ಇಲ್ಲ. ಹಾಗಾದರೆ ನಾವು √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಭಾಗಿಸಿದ್ವಿ. ನಮ್ಮ ಊಹೆ ಏನಾಗಿರುತ್ತೆ, ಇಲ್ಲಿ ತಪ್ಪಾಗಿರುತ್ತೆ. ನಮ್ಮ ಊಹೆ ತಪ್ಪಾಗಿದೆ. ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ, √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವಿಲ್ಲಿ ಸಾಧನೆಯನ್ನು ಬರಿಬೇಕು. √3 ಒಂದು ಅಭಾಗಲಬ್ಧ ಸಂಖ್ಯೆ. ಈ ಎಲ್ಲ ಸ್ಟೆಪ್ಪನ್ನು ಬರೆದಾಗ ನಮಗೆ 3 ಅಂಕಗಳನ್ನು ಕೊಡ್ತಾರೆ. ಮೊದಲನೇದಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ, ಸಹ ಅವಿಭಾಜ್ಯಗಳು, ಈ ಒಂದು ಟರ್ಮನ್ನು ಬರೀಬೇಕು. ಇಲ್ಲಿ ಕೂಡ ಅಂಕಗಳನ್ನು ನೀಡ್ತಾರೆ. ನೆಕ್ಸ್ಟ್ ಇಲ್ಲಿ ಟರ್ಮ್ಸ್ಗಳಿಗೂ ಕೂಡ ಅಲ್ಲಿ ಅಂಕಗಳನ್ನು ನೀಡ್ತಾರೆ, ಅರ್ಧ ಅಂಕಗಳನ್ನು. ನೆಕ್ಸ್ಟ್ ಈ ಟರ್ಮ್ಗೆ ಕೂಡ ಇಲ್ಲಿ ಅಂಕ ಇರುತ್ತೆ. ಕೊನೆಯದಾಗಿ ನೀವೇನು ಆನ್ಸರನ್ನು ಬರೀತಿ ಅಲ್ಲಿ ಕೂಡ ಏನಾಗಿರುತ್ತೆ, ಅಂಕಗಳನ್ನು ನೀಡ್ತಾರೆ. ಯಾವ ರೀತಿಯಾಗಿ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಕ್ಸಾಮ್ನಲ್ಲಿ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ನಮ್ಮ ಚಾನಲಲ್ಲಿ ಹಿಂದಿನ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ನಾವು ಇಲಾಖೆಯಿಂದ ಕಳಿಸಲ್ಪಟ್ಟ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಯಾವ ರೀತಿಯಾಗಿ ಯಾವ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಸ್ಟೆಪ್ಗಳನ್ನು ಸಾಲ್ವ್ ಮಾಡ್ತಾ ಬನ್ನಿ. 26ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x² + 7x + 7x + 10 ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು. ಈ ಒಂದು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಈ ಒಂದು ಪ್ರಶ್ನೆಯನ್ನು ನಾವೀಗ ಸಾಲ್ವ್ ಮಾಡೋಣ. ಪರಿಹಾರ x² + 7x + 10 = 0 ಅಂತ ಇದೆ. ಇದು ಒಂದು ವರ್ಗ ಬಹುಪದೋಕ್ತಿ ಆಗಿರುತ್ತೆ. ಇವುಗಳ ಶೂನ್ಯತೆಯನ್ನು ನಾವೀಗ ಕಂಡುಹಿಡ್ಕೋಬೇಕು. ಸೊ ಇದನ್ನು ಅಪವರ್ತಿಸಿದಾಗ 5x + 2x ಆಗುತ್ತೆ. 5 2 10, 5 + 2 7 ಆಗುತ್ತೆ. ಈ ರೀತಿಯಾಗಿ ಅಪವರ್ತನವನ್ನು ಗೊಳಿಸಬೇಕು. ನಂತರ x × x + 5 + 2x + 5 = 0, x + 5 x + 2. ಸೊ ಇವಾಗ x = -5 x = -2 ಅಂತ ನಮಗೆ ಎರಡು ಶೂನ್ಯತೆಗಳು ಸಿಕ್ಕವು. ಈಗ ತಾಳೆ ನೋಡೋಣ. ತಾಳೆ ಮತ್ತು ಶೂನ್ಯತೆಗಳ
ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸಹಗುಣಕಗಳ ಈ ಒಂದು ಶೂನ್ಯತೆಗಳ ಮೊತ್ತ -b/a ಆಗಿರುತ್ತೆ. ಅಲ್ಪ ಅಂದರೆ ಒಂದು ಶೂನ್ಯತೆ ಏನಿದೆ -5 ಇದೆ, ಇನ್ನೊಂದು ಶೂನ್ಯತೆ ಏನಿದೆ -2 ಇದೆ. ಈ ಒಂದು ವರ್ಗ ಸಮೀಕರಣದಲ್ಲಿ x² ಸಹಗುಣಕ a = 1 ಇದೆ, x ನ ಸಹಗುಣಕ 7 ಇದೆ, c = 10 ಅಂತ ಇದೆ. ಸೊ b ಅಂದಾಗ ಇದು ಆಲ್ರೆಡಿ ಮೈನಸ್ ಇರುತ್ತೆ, -7 / a ಅಂದರೆ 1 ಇರುತ್ತೆ. ಎರಡನ್ನು ಕೂಡಿದಾಗ -7 = -7, ಎರಡು ಕೂಡ ಸಮನಾಗಿದೆ. ಮತ್ತು ಶೂನ್ಯತೆಗಳ ಗುಣಲಬ್ಧ c/a ಅಂತ ಇದೆ. -5 × -2 c ಅಂದರೆ 10 ಇದೆ, +- 5 ಇರಲಿ 10 = 10. ಈಗ ಶೂನ್ಯತೆಗಳ ಮತ್ತು ಈ ಒಂದು ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವು ತಾಳೆ ನೋಡಿದಾಗ ನಮ್ಮ ಉತ್ತರ ಏನಾಗ್ತಾಯಿದೆ ಅಂದರೆ ಸರಿಯಾಗಿದೆ ಅಂತ ನಾವು ಈ ರೀತಿಯಾಗಿ ತಾಳೆ ನೋಡಿ ಆನ್ಸರನ್ನು ಮಾಡ್ಬೋದು. 27ನೇ ಪ್ರಶ್ನೆ, ಈ ಕೆಳಗಿನ ವರ್ಗೀಕೃತ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಬಹುಲಕವನ್ನು ಕಂಡುಹಿಡಿಯಲು ನಾವು ಬಳಸುವಂತಹ ಸೂತ್ರವನ್ನು ಮೊದಲಿಗೆ ಬರೀಬೇಕು. ಬಹುಲಕ ಈಸ್ ಈಕ್ವಲ್ಸ್ ಟು L ಪ್ಲಸ್ ಇಂಟು ಬ್ರ್ಯಾಕೆಟ್ F1 - F0 ಟು F1 - F0 -F2 ಇಂಟು H ಅಂತ ಸೂತ್ರ ಇದೆ. ಈಗ ಸೂತ್ರದಲ್ಲಿರುವಂಥ ವ್ಯಾಲ್ಯೂಗಳನ್ನು ನಾವು ತಗೋಬೇಕು. ಸೊ ಎಲ್ ಅಂದರೆ ಏನು? ಎಲ್ ಅಂದರೆ ವರ್ಗಾಂತರದಲ್ಲಿ ಯಾವುದಾದ್ರೂ ಒಂದು ವರ್ಗಾಂತರವನ್ನು ಚಾಯ್ಸ್ ಮಾಡು, ಅದರ ಕೆಳಮಿತಿಯನ್ನು ಬರೀಬೇಕು. ಈಗ ನಾನು ಈ ಒಂದು ವರ್ಗಾಂತರವನ್ನು ತೆಗೆದುಕೋತಾ ಇದ್ದೀನಿ. ಎಲ್ಲ ಕೆಳಮಿತಿ ಎಷ್ಟಿದೆ? ಲೋವರ್ ಲಿಮಿಟ್ 12 ಇದೆ. ನೆಕ್ಸ್ಟ್ F1 ಅಂದರೆ ಏನು ತಗೋಬೇಕಪ್ಪ ಅಂದರೆ ಈ ವರ್ಗಾಂತರಕ್ಕೆ ಸರಾಸರಿಯಾದ ಆವೃತ್ತಿಯನ್ನು ತಗೋಬೇಕು, 10 ಇದೆ. F0 ಅಂದರೆ ಏನು? ಈ ಒಂದು ಆವೃತ್ತಿಯ ಹಿಂದಿನದು, ಅದು F0 ಆಗಿರುತ್ತದೆ, ಅದು 7. F2 ಅಂದರೆ ಏನು? F2 ಅಂದರೆ ಈಗ ನಾವು ತೆಗೆದುಕೊಂಡಿರುವಂಥ ಆವೃತ್ತಿಯ ಮುಂದಿನ ಆವೃತ್ತಿಯನ್ನು F2 ಅಂತ ತಗೋಬೇಕು, 1. H ಅಂದರೆ ಏನು? H ಅಂದರೆ ಈ ಮೇಲ್ಮಿತಿ ಮತ್ತು ಕೆಳಮಿತಿಗಳ ನಡುವಿನ ವ್ಯತ್ಯಾಸವನ್ನು ತಗೋಬೇಕು. 16ರಲ್ಲಿ 12 ಮೈನಸ್ ಮಾಡಿ 4 ಬರುತ್ತೆ. ಈಗ ಈ ಒಂದು ವ್ಯಾಲ್ಯೂಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡಬೇಕು. 12 ಪ್ಲಸ್ ಇಂಟು ಬ್ರ್ಯಾಕೆಟ್ F1 ಅಂದರೆ 10 ಇದೆ, F0 ಅಂದರೆ 7 ಇದೆ, ಡಿವೈಡೆಡ್ ಬೈ 2F1 ಅಂದರೆ ಎಷ್ಟಿದೆ? 2 × F1 ಅಂದರೆ 10 ಇದೆ, F0 ಅಂದರೆ 7 ಇದೆ, F2 ಅಂದರೆ 1 ಇದೆ, ಇಂಟು ಬ್ರ್ಯಾಕೆಟ್ H ಅಂದರೆ 4 ಇದೆ. ಇವಾಗ ಎಲ್ಲವನ್ನು ಕೂಡ ನಾವೀಗೇನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. 10ರಲ್ಲಿ 7 ಮೈನಸ್ ಮಾಡಿ 3 ಬರುತ್ತೆ. 2 × 10 20 ಆಗುತ್ತೆ. -7 -1 ಏನಾಗುತ್ತೆ? -8 ಆಗುತ್ತೆ. 20 -8 × 4. ನೆಕ್ಸ್ಟ್ 12 ಆ್ಯಸ್ ಇಟ್ ಈಸ್ ಹಂಗೆ ತಗೋಬೇಕು. 3 20ರಲ್ಲಿ 8 ಮೈನಸ್ ಮಾಡಿ 12 ಬರುತ್ತೆ, ಇಂಟು 4. ನೆಕ್ಸ್ಟ್ ಇವಾಗ ಯಾವ್ಯಾವ ಟರ್ಮ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಇವಾಗ 4 1 4 3 12, 3 1 ಕ್ಯಾನ್ಸಲ್ ಆಗುತ್ತೆ, 12 + 1 ಬರುತ್ತೆ. ಇವಾಗ ಬಹುಲಕ ಈಸ್ ಈಕ್ವಲ್ ಟು 13 ಅಂತ ನಮಗೆ ಇಲ್ಲಿ ಆನ್ಸರ್ ಸಿಗುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ವರ್ಗಾಂತರವನ್ನು ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಮಧ್ಯಾಂಕವನ್ನು ಕಂಡುಹಿಡಿಬೇಕಾದರೆ ನಾವು ಇಲ್ಲಿ ಮೊದಲನೇದಾಗಿ ಸೂತ್ರವನ್ನು ನೋಡೋಣ. ಮಧ್ಯಾಂಕ ಈಸ್ ಈಕ್ವಲ್ ಟು L ಪ್ಲಸ್ n/2 - CF F ಇಂಟು H ಅಂತ ಇದೆ. ಓಕೆ, ಈ ಒಂದು ಸೂತ್ರದಿಂದ ಕೂಡ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೋದು. ಓಕೆ, ಈಗ ಎನ್ನನ್ನು ನಾವು ಕಂಡುಹಿಡ್ಕೋಬೇಕು. ಎನ್ ಅಂದರೆ ಏನು? ಈಗ ಎಲ್ಲ ಆವೃತ್ತಿಯನ್ನು ಕೂಡಿದಾಗ ನಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. 2 + 4 6 ಆಗುತ್ತೆ. 6 + 8 14, 14 + 5 19, 19 + 1 20, n = 20 ಅಂತ ಆಯಿತು.
ಸೊ ನೆಕ್ಸ್ಟ್ ಏನನ್ನು ಕಂಡುಹಿಡಬೇಕು, ಸಿ ಎಫ್ ಅನ್ನು ಕಂಡುಹಿಡಬೇಕು, ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ಸಿ ಎಫ್ ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿಯನ್ನು ಯಾವ ರೀತಿಗೆ ನಾವು ಕಂಡುಹಿಡಬೇಕಪ್ಪ ಅಂದರೆ, ಈಗ ಮೊದಲನೇ ಆವೃತ್ತಿ ಯಾವ ರೀತಿಯಾಗಿದೆ ಅದನ್ನೇ ಹಾಗೆ ಬರೀಬೇಕು. ಮೊದಲನೇ ಆವೃತ್ತಿಗೆ ಮುಂದಿನ ಆವೃತ್ತಿಯನ್ನು ಕೂಡಿಸಿ ಬರೀಬೇಕು. 2 + 4 6, 6 + 8 14, 14 + 5 19, 19 + 1 20. ಈ ರೀತಿಯಾಗಿ ಸಂಚಿತ ಆವೃತ್ತಿಯನ್ನು ಬರೀಬೇಕು. ನಂತರ ಏನನ್ನು ನಾವು ಮಾಡಬೇಕಪ್ಪ ಅಂದರೆ, ಈಗ n/2 ಅಂತ ತೆಗೆದುಕೊಳ್ಳೋಣ. n/2 ಅಂದರೆ ಏನು ಬರುತ್ತೆ, ಈ ಒಂದು ಸೂತ್ರದಲ್ಲಿ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡೋಣ. ಸೊ ಏನೇನಿದೆ ಈ ಒಂದು ಸೂತ್ರಕ್ಕೆ ಅಪ್ಲೈ ಮಾಡಬೇಕಾದ ಒಂದು n/2 ಅಂತಂದಾಗ 20/2 ಅಂದಾಗ ಅದು 10 ಬರುತ್ತೆ. ಓಕೆನಾ. ಎಲ್ ಅಂದರೆ ಏನು ತಗೋಬೇಕು, ಎಲ್ ಅಂದರೆ ನಾವಿಲ್ಲಿ ಏನನ್ನು ತಗೋಬೇಕಪ್ಪ ಅಂದರೆ 20 ಅಂತ ಹೇಳಿ ತೆಗೆದುಕೊಳ್ಳೋಣ. ಈ ಒಂದು ವರ್ಗಾಂತರದ ಮಧ್ಯದಲ್ಲಿ ಬರುವಂಥ ಒಂದು ವರ್ಗಾಂತರವನ್ನು ತೆಗೆದುಕೊಳ್ಳೋಣ. ಈ ವರ್ಗಾಂತರದ ಕೆಳಮಿತಿ ಏನಾಗಿರುತ್ತೆ, ಎಲ್ಲಾಗಿರುತ್ತೆ, ಅದು 20. ನಂತರ ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ. ಈ ಒಂದು ವರ್ಗಾಂತರದ ನೇರವಾಗಿ ಇರುವಂಥ ಆವೃತ್ತಿಯನ್ನು ತೆಗೆದುಕೋಬೇಕು, ಅದು 8 ಆಗಿರುತ್ತೆ. ಸಿ ಎಫ್ ಅಂದರೆ ಏನು, ಸಂಚಿತ ಆವೃತ್ತಿಯನ್ನು ಏನು ತಗೋಬೇಕು, ಈ ಒಂದು ವರ್ಗಾಂತರ ಏನು ತಗೊಂಡಿರ್ತೀವಿ ಅದರ ಹಿಂದಿನ ಆವೃತ್ತಿಯನ್ನು, ಸಂಚಿತ ಆವೃತ್ತಿಯನ್ನು ತಗೋಬೇಕು. ಸಿ ಎಫ್ ಅಂದರೆ ಅದು 6 ಆಗಿರುತ್ತೆ. ಹೆಚ್ ಅಂದರೆ ಎಷ್ಟು, ಮೇಲ್ಮಿತಿ ಮೈನಸ್ ಕೆಳಮಿತಿ ಅಂದಾಗ ಅದು 10 ಆಗಿರುತ್ತೆ. ಈ ಒಂದು ವರ್ಗಾಂತರದ ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಮೈನಸ್ ಮಾಡಿದಾಗ ಅದರ ಒಂದು ವ್ಯತ್ಯಾಸ ಕಾಣುತ್ತೆ, ಅದು 10 ಹೆಚ್ಚಾಗಿರುತ್ತೆ. ಈಗ ಈ ಒಂದು ಸೂತ್ರದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡೋಣ. ಸೊ ಇವಾಗ ನೇರವಾಗಿ ಸೂತ್ರದಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಎಲ್ ಅಂದರೆ ಎಷ್ಟಿದೆ, 20 ಇದೆ, ಪ್ಲಸ್ n/2 10 ಇದೆ. ಸಿ ಎಫ್ ಅಂದರೆ ಎಷ್ಟಿದೆ, 6 / ಎಫ್ ಅಂದರೆ ಎಷ್ಟಿದೆ, 8 × H 10. ಓಕೆ. ಇವಾಗ 20 ಪ್ಲಸ್ 10 ಮೈನಸ್ 6 4 / 8 × 10. ಸೊ ಇವಾಗ ಕ್ಯಾನ್ಸಲ್ ಮಾಡಿ. 2 4 8, 2 5 10, 4 4 ಕ್ಯಾನ್ಸಲು. ಸೊ ಆವಾಗ 20 ಪ್ಲಸ್ 5 ಅಂತ ನಮಗೆ ಆನ್ಸರ್ ಬರುತ್ತೆ. 20 + 5 25. ಮಧ್ಯಾಂಕ ಈಸ್ ಈಕ್ವಲ್ ಟು 25 ಅಂತ ನಮಗೆ ಆನ್ಸರ್ ಬರುತ್ತೆ. ಓಕೆ. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಇನ್ನೂವರೆಗೂ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಈ ಒಂದು ಚಾನಲ್ಗೆ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.